ಎಲ್ರಿಗೂ ನಮಸ್ತೆ. ಇಲ್ಲಿ ಅವರೆಕಾಳಲ್ಲಿ ತುಂಬ ಅದ್ಭುತ ಟೇಸ್ಟಿನ ಒಂದು ಸಾಂಬಾರು ಮಾಡೋಣ. ಇದು ಶ್ರಾವಣ ಮಾಸದಲ್ಲೇ ಮಾಡೋದು. ಯಾಕೆ ಅಂದರೆ ನಾನ್ ವೆಜ್ ಇರಲ್ಲ, ಮತ್ತು ನಮ್ಮಲ್ಲೆಲ್ಲ ಒಂದು ಮೊಟ್ಟೆನೂ ಉಪಯೋಗಿಸಲ್ಲ ಇದು ಗೌರಿ ಹಬ್ಬ ಆಗೋ ತನಕ. ಹಾಗಾಗಿ ಇಲ್ಲಿ ಇದು ಶ್ರಾವಣ ಮಾಸದಲ್ಲೇ ಮಾಡೋಂಥ ಒಂದು ಸಾಂಬಾರು. ಇದು ನಾನ್ ವೆಜ್ ಇಲ್ಲದಾಗ ಮಾಡೋದು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಮುದ್ದೆ, ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಸಿಟ್ಟಾಗುತ್ತೆ. ಇದು ಒಂದು 5-6 ಜನಕ್ಕೆ ಸಾಂಬಾರು. ಅದಕ್ಕಿಲ್ಲಿ ಈ ಅವರೆಕಾಳನ್ನು ನೀರು ಹಾಕ್ಬಿಟ್ಟು ಒಂದು ನೀರಲ್ಲಿ ತೊಳಿತೀನಿ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಇವಾಗ ನೈಟ್ 11 ಗಂಟೆ 10:30 10:45 ಆಗಿದೆ. ನಾನು ಓವರ್ ನೈಟು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ನೆನಿಲಿ ಇದು. ಇವಾಗ ಅವರೆಕಾಳು ಓವರ್ ನೈಟ್ ನೆಂದಿದೆ ಅಂದರೆ ಒಂದು 8:30 9 ಗಂಟೆ ತನಕ. ನಾನು 11 ಗಂಟೆ ನೆನೆಸಿದ್ದೆ, 10:45 ಇವಾಗ ಚೆನ್ನಾಗಿ ನೆಂದಿದೆ. 2-3 ನೀರಲ್ಲಿ ತೊಳ್ಕೊಂಡ್ಬಿಡೋಣ. ಇವಾಗ ಚೆನ್ನಾಗಿ ತೊಳೆದೋದನಿ, ಸ್ವಲ್ಪ ಜಾಸ್ತಿ ನೀರು ಹಾಕ್ಯಂತ ತೊಳಿಬೇಕು. 2-3 ನೀರಲ್ಲಿ ಚೆನ್ನಾಗಿ ತೊಳೆದೋದನಿ. ಇವಾಗ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ಬಿಡೋಣ. ಪಾತ್ರೆಯಲ್ಲೂ ಚೆನ್ನಾಗಿ ನೀರು ಬಸ್ಬಿಟ್ಟು ಹಾಗೆ ಬಿಟ್ಟರೆ ಬರುತ್ತೆ. ಬಟ್ಟೆನಲ್ಲಾದರೂ ತುಂಬ ಬೇಗ ಬರುತ್ತೆ. ಆಮೇಲೆ ನೀರಿನ ಅಂಶನೂ ಹೋಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಬಟ್ಟೆನಲ್ಲಿ ಕಟ್ತಾ ಇದ್ದೀನಿ. ಇವಾಗ ಬಟ್ಟೆನಲ್ಲಿ ಕಟ್ಬಿಟ್ಟು ಇಡೋಣ. ಇದು ಚೆನ್ನಾಗಿ ಮೊಳಕೆ ಬರಲಿ. ಸ್ವಲ್ಪ ಉದ್ದನೇ ಬರಬೇಕು ಇದು ಮೊಳಕೆ. ಸಣ್ಣ ಮೊಳಕೆ ಬಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಚೆನ್ನಾಗಿ ಆಗಲ್ಲ. ಉದ್ದ ಮೊಳಕೆ ಬರಬೇಕು. ಇದು ಕಟ್ಬಿಟ್ಟು ಬಿಡೋಣ. ಈ ಮೊಳಕೆ ಬಂದಿದೆ ನೋಡೋಣ. ಕಾಳು ಅರಿವಿನಲ್ಲೇ ಪಾತ್ರೆಯೆಲ್ಲ ಬಿಟ್ಟರೆ ಬರುತ್ತೆ. ಸ್ವಲ್ಪ ನೀರಿನ ಅಂಶ ಇರುತ್ತೆ, ಏನೂ ಆಗಲ್ಲ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಉದ್ದನೇ ಬರಬೇಕು, ಹಾಗಾದರೆ ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಕರೆಕ್ಟಾಗಿದೆ. ಪಾತ್ರೆಗೆ ಹಾಕ್ಕೊಂಬಿಟ್ಟು ನೀರು ಹಾಕೋಣ. ಇದು ತುಂಬ ಚೆನ್ನಾಗಿ ಸ್ವಲ್ಪ ಉದ್ದನೇ ಬರಬೇಕು. ಉದ್ದ ಬಂದಷ್ಟು ಸಾಂಬಾರು ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೆನೆಕೋಣ. ನೀರು ಹಾಕಿಟ್ಟಿದ್ದೀನಿ. ಇವೇ ನೆನೆಬೇಕು ಅಂತೇನಿಲ್ಲ. ಅಷ್ಟೊತ್ತಿಗಿಲ್ಲಿ ಖಾರ ರುಬ್ಕೊಂಬಿಡೋಣ. ಖಾರಕ್ಕಿಲ್ಲಿ ನಾವೇನು ನಾನ್ ವೆಜ್ ಸಾಂಬಾರಿಗೆ ಮಟನ್ ಸಾರು, ಚಿಕನ್ ಸಾರಿಗೆ ಏನು ರುಬ್ಕೊಂತೀವೋ ಅದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇಲ್ಲಿ ಒಂದು ದೊಡ್ಡದೊಂದು ಗಡ್ಡೆ ಇದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಮೆಣಸು, 3 ಲವಂಗ, ಚಕ್ಕೆ, ಏಲಕ್ಕಿ ಇದೆ, ಖಾರ ಪುಡಿ, ಕೊತ್ತಂಬರಿ ಪುಡಿ ಇದನ್ನೆಲ್ಲ ಹಾಕ್ಕೊಂಬಿಡೋಣ. ಬೆಳ್ಳುಳ್ಳಿ ಹಾಕಿದ್ದೀನಿ, ಶುಂಠಿ ಪೇಸ್ಟ್ ಇದೆ, ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸ ರುಬ್ಕೊಂಬಿಡೋಣ. ಇವಾಗ ಖಾರನೂ ರುಬ್ಬಿಟ್ಟಿದ್ದೀನಿ. ಇವೇ ನೆನೆಬೇಕು ಅಂತೇನಿಲ್ಲ, ಮೊಳಕೆ ಬಂದಿರೋದ್ರಿಂದ ಇದೇ ಇವಾಗ ಇಷ್ಟು ಸುಲಭ ಬರ್ತವೆ. ಈ ಥರ ಎಲ್ಲವನ್ನು ಇಚ್ಚಿಕೊಂಬಿಡೋಣ. ಇವಾಗ ಇಚ್ಚಿಕಿದ್ದೀನಿ, ಎಲ್ಲ ಸಿಪ್ಪೆ ತೆಗೆದಿದ್ದೀನಿ. ಇದಕ್ಕೆ ಮೊಳಕೆ ತೆಗಿಬಾರ್ದು, ಮೊಳಕೆ ಇರಬೇಕು. ಮೊಳಕೆ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ನೀರಲ್ಲಿ ಹಾಕ್ಬಿಡೋಣ. ನೀರಲ್ಲಿ ಹಾಕಿ ತೊಳ್ಕೊಂಬಿಡೋಣ. ಇದು ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ನಮಗೆ ಎಣ್ಣೆ ಕಾದಿದೆ. ಟೊಮೊಟೊ ಹಾಕೋಣ. ನಾನು 2 ಮೀಡಿಯಮ್ ಆಗಿರೋ ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಿ ಟೊಮೊಟೊ. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಬೇಳೆ ಹಾಕಿಬಿಡೋಣ. ಚೆನ್ನಾಗಿ ತೊಳೆದಿದ್ದೀನಿ. ಇಚ್ಕಿದ ಮೇಲೂ ಸಿಪ್ಪೆ ತೆಗೆದ ಮೇಲೂ 2-3 ಸಲ ತೊಳೆದಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಬಿಡೋಣ. ನೀರು ಸೇರಿಸ್ಬಿಟ್ಟು ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ. ಇದನ್ನು ಇವಾಗ ಬೆಂದಿದೆಯನ್ನು ನೋಡೋಣ. ಬೇಗನೆ ಬೇಯುತ್ತೆ. ಮೊಳಕೆ ಕಟ್ಟಿರ್ತೀವಲ್ಲ, ತುಂಬ ಬೇಗ ಬೇಯುತ್ತೆ. ಇದೆ ಕರೆಕ್ಟಾಗಿ ಬೆಂದಿದೆ. ಇವಾಗ ನಾವು ರುಬ್ಬಿರೋ ಮಸಾಲೆನ ಹಾಕ್ಕೊಂಬಿಡೋಣ. ರುಬ್ಬಿರೋ ಮಸಾಲೆನ ಹಾಕ್ಕೊಂಬಿಡೋಣ. ಜಾರ್ ತೊಳೆದಿರೋ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪನ್ನು ಇವಾಗಲೇ ಸೇರಿಸ್ಬಿಡೋಣ. ಬೆಂದಿದೆ, 3/4 ಭಾಗ ಬೆಂದಿದೆ. ಇದೆ ಎಷ್ಟು ಉಪ್ಪು ಹಾಕ್ತಾಯಿದೆ, ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ. ಚೆನ್ನಾಗಿ ಕುದ್ದು ಬೇಯಲಿ. ಇವಾಗ ಮಸಾಲೆನಲ್ಲೇ ಕುದ್ದು ಬೆಂದಿದೆ ಕಾಳು. 3/4 ಭಾಗ ಬೆಂದಿತ್ತು, ಆಮೇಲೆ ಮಸಾಲೆ ಹಾಕಿದ್ದೆ. ಇದು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ನಾನು ಕಾಳು ಹಾಕಬೇಕಾದ್ರೂ ಒಗ್ಗರಣೆ ಹಾಕಿದ್ದೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ನೀರುಳ್ಳಿ ಬೇಯೋದಕ್ಕೋಸ್ಕರ ಸಾಕಷ್ಟು. ಇವಾಗ ಸಾಸಿವೆ ಸ್ವಲ್ಪ ಸಿಡಿಯೋದಕ್ಕೋಸ್ಕರ ಹಾಕಿದ್ದೀನಿ. ಸಾಸಿವೆ ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಸಿಡಿಲಿ. ಹಿಡಿದಿದೆ. ಇವಾಗ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಣ.
ಹಾಗೇನು ಬಿಡ್ಬೋದು. ಒಗ್ಗರಣೆ ಹಾಕ್ದಂಗೆ ನಾವು ಮೊದಲೇ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಟೊಮಟೊ ಅವಾಗೇ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ತಿರ್ಗಿ ಒಗ್ಗರಣೆ ಹಾಕೋದೇನು ಬೇಡ. ಅದನ್ನು ನಾನು ಈರುಳ್ಳಿ ಹಾಕ್ತಿದ್ದೀನಿ, ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಸಾಕಿಷ್ಟು ಬೆಂದರೆ ಈರುಳ್ಳಿ ತುಂಬ ಏನು ಬೇಯೋದು ಬೇಡ, ಕರೆಕ್ಟಾಗಿ ಬೆಂದಿದೆ, ಹಾಕೋಣ. ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಒಂದೆರಡು ಕುದ್ದಿದೆ, ಕರೆಕ್ಟಾಗಿದೆ ಎಲ್ಲ, ಉಪ್ಪು ಹುಳಿ ಖಾರ ಎಲ್ಲ ತುಂಬ ಕರೆಕ್ಟಾಗಿದೆ. ಇದೆ ಈ ಲೆವೆಲ್ಲಿ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ, ತುಂಬಾ ಇದಾಗಬಾರ್ದಿದೆ. ಇದೆ ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇಳಿಸೋಣ. ಇವಾಗ ಮುದ್ದೆನೂ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ತುಂಬಾ ಟೇಸ್ಟಿ ಸಾಂಬಾರು. ಮುದ್ದೆಗೆ, ರೊಟ್ಟಿಗೆ, ಅನ್ನಕ್ಕೆ, ಚಪಾತಿ ಎಲ್ಲದಕ್ಕೂ ಟೇಸ್ಟ್ ಆಗುತ್ತೆ. ಹೇಳೋಕ್ಕೆ ಆಗಲ್ಲ ಈ ಸಾಂಬಾರು. ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಶ್ರಾವಣದಲ್ಲೇ ಮಾಡೋಂಥ ಹೆಚ್ಚೆಚ್ಚು ಮಾಡುವಂಥ ಸಾಂಬಾರು. ವಾರಗಳಲ್ಲೆಲ್ಲ ನಾನ್ ವೆಜ್ ಇರಲ್ಲ, ಒಂದು ಮೊಟ್ಟೆನೂ ಸಹ ನಮ್ಮಲ್ಲಿ ಉಪಯೋಗಿಸಲ್ಲ ಶ್ರಾವಣ ಶುರುವಾತಂದರೆ ಗೌರಿ ಹಬ್ಬ ಆಗೋವರೆಗೂ. ಹಾಗಾಗಿ ಇಲ್ಲಿ ಈ ಥರ ಸಾಂಬಾರು ಶ್ರಾವಣದ ವಾರಗಳಲ್ಲಂತೂ ಉಪವಾಸ ಇರ್ತೀವಲ್ಲ, ಆ ಟೈಮಲ್ಲಿ ನಿಧಾನ ಆಗುತ್ತೆ ಮತ್ತು ಬಾಯಿ ಟೇಸ್ಟ್ ಕೊಡುತ್ತೆ ಅಂತ ಮಾಡುವಂಥ ಸಾಂಬಾರು ಇದು. ಅದ್ಭುತ ಟೇಸ್ಟ್, ಯಾವ ಸಾಂಬಾರಲ್ಲೂ ಸಿಕ್ಕಲ್ಲ. ನಾವೇನು ನಾನ್ ವೆಜ್ಜಿಗೆ ಹಾಕ್ತೀವೋ ಅದೇ ಥರ ಮಸಾಲೆ ಹಾಕಿ ಮಾಡಬೇಕು. ಇದಕ್ಕೆ ತರಕಾರಿ ಯಾವುದೂ ಹಾಕಲ್ಲ ಸಾಮಾನ್ಯ. ಬೇಕಂದರೆ ಬದನೆಕಾಯಿ, ಆಲೂಗೆಡ್ಡೆನೂ, ಅದು ಅವರೆಬೇಳೆನೂ ಚೆಲ್ಲಿದೆ, ಅದರಿಂದ ಹಾಕಲ್ಲ, ಯಾವ ತರಕಾರಿನೂ ಹಾಕಲ್ಲ. ಹಾಗೆ ಮಾಡೋವಂಥ ಒಂದು ಸಾಂಬಾರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.